ಜೊತೆಗೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ವಿಚಾರವಾಗಿ ಈಗ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಡಾಕ್ಟರ್ ಪರಮೇಶ್ವರ್ ಜೊತೆಗೆ ನಾನು ಮಾತನಾಡಿಲ್ಲ, ಆದರೆ ಬೇರೆ ವಿಚಾರಕ್ಕೆ ವಾಹಿನಿಯೊಂದರಲ್ಲಿ ನನ್ನ ವಿಚಾರಗಳನ್ನು ಮಾತನಾಡಿದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಂಗ್ಲೀಷ್ ವಾಹಿನಿಗೆ ಮಾತನಾಡಿರುವಂಥ ಸಂದರ್ಶನದಲ್ಲಿ ನಾನು ನನ್ನ ವಿಚಾರವನ್ನು ಇಟ್ಟಿದ್ದೇನೆ. ಸಿಎಂ ಕೂಡ ಯಾವುದೇ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಸಿಎಂ ಮಾತನ್ನು ನಾವು ಕೂಡ ಒಪ್ಕೊಂಡಿದ್ದೇವೆ. ರಾಜಕಾರಣದಲ್ಲಿ ನನಗೆ ಯಾರೂ ವೈರಿಗಳಿಲ್ಲ. ನಮ್ಮ ಸಿಎಂ ಒಂದು ವೇಳೆ ಏನೇ ಹೇಳಿದ್ರು ಕೂಡ ಅದನ್ನು ಕೇಳಬೇಕು, ಯಾಕೆಂದರೆ ನಾನು ಚೇರ್ಗೆ ರಾಯಲ್ ಆಗಿದ್ದೀನಿ, ಆ ಲಾಯಲ್ಟಿನ ತೋರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರಾಜಕಾರಣಕ್ಕೆ ನಾನು ಬಂದಾಗ ಯಾರೂ ಶತ್ರುಗಳಿಲ್ಲ, ಈಗಲೂ ಯಾರೂ ನನಗೆ ಶತ್ರು ಇಲ್ಲ ಅನ್ನುವಂಥ ಮಾತನ್ನು ಈಗ ಡಿಸಿಎಂ ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲೀಷ್ ಚಾನಲ್ಗೆ ನನ್ನದೇ ಆದಂಥ ಕೆಲವು ವಿಚಾರಗಳನ್ನು ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ನನಗೆ ಯಾರ ಮೇಲೂ ಡಿಫ್ರೆನ್ಸ್ ಇಲ್ಲ. I don't have any enemies in politics. All are friends. Nothing is permanent. All are friends in politics. All are ಎಲ್ಲ ಸೇರಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ, ಜೊತೆಗೂಡಿ ಮುಂದುವರಿತೀವಿ, ಜೊತೆಗೂಡಿ ಯಶಸ್ಸನ್ನು ಕಾಣ್ತೀವಿ. ರೈಟ್.